ಹಾಂ ರೀ ಹಾಂ ರೀ ಮನುಷ್ಯನೇ ಬೇರೆ ಹಾಂ ರೀ ಹೆಂಗ ಕಳಿಲೆ ನೋಡ್ರಿ ರೊಟ್ಟಿ ಆಗ್ಯಾವ. ರೊಟ್ಟಿ ಮಾಡ್ಯಾರ, ರೊಟ್ಟಿ ತಳ್ಳಗ್ ಮಾಡಿ ಇಟ್ರ ನೋಡ್ರಿ. ಈಗ ಇವ್ಸು ರೊಟ್ಟಿ ಅದು. ಈಗ ದಪಾಟಿ ಮಾಡ್ತಾರ. ದಪಾಟಿಗೆ ಏನೇನ್ ಹಾಕೊಂಡ್ರಿ ನೀವ ಹೇಳ್ರಿ. ದಪಾಟಿಗೆ ಹಸಿ ಖಾರ ಹಾಕ್ಬೇಕ್ರಿ, ಒಂದ್ ಸ್ವಲ್ಪ ಉಪ್ಪು ಹಾಕ್ಬೇಕು, ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು, ಸ್ವಲ್ಪ ಜೀರಿಗೆ ಹಾಕ್ಬೇಕು, ಆಮ್ಯಾಗ ಅಜ್ವೇನ್ ಹಾಕ್ಬೇಕು, ಹಾಕಿಸಿಂದ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು, ಕರಿಬೇವು ಹಾಕ್ಬೇಕು. ಇಲ್ಲ ಬರಬ್ಬರಿ ಎಲ್ಲಾ ಹಾಕಿ ಮಿಕ್ಸಿ ಮಾಡ್ಕೋಬೇಕ್ರಿ. ಅದು ಏನ್ ಹೇಳದ್ರಲ್ಲ ಎಲ್ಲಾ ಹಾಕಿ ಮಿಕ್ಸಿ ಮಾಡ್ಬೇಕು. ಈ ತರ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ. ಇದಕ್ಕ ಕೊತ್ತಂಬರಿ, ಮೆಣಸಿನ್ಕಾಯಿ, ಉಪ್ಪ, ಅಜ್ವೇನ, ಜೀರಿಗೆ ಇಲ್ಲ ಐತ್ ನೋಡ್ರಿ ರುಬ್ಬಿಟ್ರ. ಇದನ್ನೆಲ್ಲ ಹಾಕೊಂಡು ಅರಿಶಿನ ಮತ್ತು ಉಪ್ಪು ಕಡೆಕ್ ಹಾಕೊಂಡು ಅದನ್ನ ಹಾಕೊಂಡು ರೊಟ್ಟಿ ಮಾಡ್ತಾರೆ. ಈ ಸದ್ದ ಇಷ್ಟು ರೊಟ್ಟಿ ಮಸ್ತ್ನಾಗ ಹತ್ತವತ್ ನೋಡ್ರಿ ಬಾಯ ಮಸ್ತ್ನಾಗೆ. ಇವು ಮೆಣಸಿನ್ಕಾಯಿ, ನೀ ಮೆಣಸಿನ್ಕಾಯಿ ತಂದಿಲ್ಲ, ಗುಂಡ್ ಗುಂಡ್ ಅಂತಂದಿ. ಗುಂಡು ಗುಂಡನು ನಮ್ದು ಚಪಾತಿ, ನಮ್ದು ಚಪಾತಿ ಆಯ್ತ್ರಿ. ನಮ್ದು ಮುಗೀತ್ರಿ ಚಪಾತಿ. ಒಂದ್ ಐತಿ ಸದ್, ಒಂದ್ ಪುಟ್ಟಿ ಚಪಾತಿ, ಒಂದ್ ಪುಟ್ ರೊಟ್ಟಿ ಆಗೈತಿ. ಈ ಸದ್ ದಿನ ಚೋಡ ಮಾಡ್ಬೇಕು. ಮತ್ ಅವಾಗ ಸಿಗ್ತೀನಿ ನಿಮ್ಗ. ಚಪಾತಿ ಬೇಸಾತಾವ ನೋಡ್ರಿ ಭಾಗ್ಯ. ಅಭಿ ತಂಗಿ ಮೋತಿ ತೋರ್ಸಲತ್ ನೋಡ್ರಿ. ಇಷ್ಟೊತ್ತು ರೊಟ್ಟಿ ಎಲ್ಲಾ ಮಾಡಿದೈತಲ್ಲ, ಚಪಾತಿ ರೊಟ್ಟಿ ಎಲ್ಲಾ ಆಯ್ತು. ನಮ್ಮಕ್ಕಿನ್ನ ದಪಾಟಿ ಮಾಡತ್ತಾಳ. ಚೋಡ ಮಾಡ್ಬೇಕು. ಅದಕ್ಕಿನ್ ಮೊದ್ಲ ಸ್ವಲ್ಪ ಏನಾದ್ರು ಸ್ನಾಕ್ಸ್ ಮಾಡೋಣ ಅಂತ. ಇವ್ರಿಗೆ ಬಾಳ ದಿವ್ಸ ಆಯ್ತು ಯಾವ್ದು ಮಾಡಿ ಕೊಟ್ಟಿಲ್ಲ. ಅವ್ರು ಕೆಲ್ಸದ ಅವಸರದಲ್ಲಿ ಮಾಡೋದು ತಿನ್ನೋದಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ಮಾಡಿ ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಇದ್ರದ್ದು ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ. ಅದಕ್ಕೋಸ್ಕರ ರೆಸಿಪಿ ನಾನು ಹಾಕ್ತಾ ಇಲ್ಲ. ಇಲ್ಲಿ ಬ್ಲಾಗ್ ಅಲ್ಲಿ ಮಾತ್ರ ಇದು ಮಾಡಿ ತೋರಿಸ್ತಾ ಇದ್ದೀನಿ. ಹಂಗೆ ನೋಡ್ರಿ, ಫಸ್ಟ್ 2 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡಿದೀನಿ. ಮತ್ತ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದೀನಿ. ಈರುಳ್ಳಿ ಸಣ್ಣ ಸಣ್ಣದವ್ರಿ, ಕಟ್ ಮಾಡಕ್ ನನಗೆ ಬ್ಯಾಸರ ಆಯ್ತು. ಅದಕ್ಕಾಗಿ ನಾನು ತೊಡೆ ಕಟ್ ಮಾಡ್ಕೊಂಡಿನಿ. ಬೇಕಂದ್ರೆ ಜಾಸ್ತಿ ಕಟ್ ಮಾಡ್ಕೊರಿ. ಮತ್ತೆ ಕೊತ್ತಂಬರಿ ಇಲ್ಲ, ಇದು ಕರಿಬೇವು ಹಾಕಕತ್ತೀನಿ. ಯಾಕೆ ಕೊತ್ತಂಬರಿ ಇಲ್ಲ ಅಂದ್ರೆ ಇಲ್ಲ ಹೊಲದಾಗ ಕೊತ್ತಂಬರಿ ಸಿಕ್ಕಿಲ್ಲ ನಮಗ. ಅದಕ್ಕಾಗಿ ನಾವು ಕೊತ್ತಂಬರಿ ಹಾಕೊಂಡಿದೀವಿ. ಇದು ಏನಪ್ಪಾ ಅಂತಂದ್ರ ಇಲ್ಲೆಲ್ಲ ಒಂದು ಪಾಕೆಟ್, ಈ ಪಾಕೆಟ್ ಅದ ನೋಡ್ರಿ. ಈ ತರ ಒಂಥರ ಮೆಣಸಿನ್ಕಾಯಿ ಅಂತ ಹೇಳ್ತಾರ ನಮ್ ಕಡೆ, ಅವು ಆ ತರದ್ದು. ಇದು ಪುಡಿ ಮಾಡಿ ಇಟ್ಕೊಂಡಿನ. ಇದು ಸ್ವಲ್ಪ ಹಾಕೊಳತ್ತೀನಿ. ಮತ್ತ ಇದು ಪಾಪಡಿ ಅಂತ ಹೇಳ್ತಾರ ಈ ಕಡೆ ಬೆಂಗಳೂರಲ್ಲಿ. ಅದೇನೋ ಹೇಳ್ತಾರ, ಬೋಟಿ ಹೇಳ್ತಾರ ಅವ್ರು. ನಾವು ಪಾಪಡಿ ಹೇಳ್ತೀವಿ. ಇದನ್ನ 1 ಪ್ಯಾಕೆಟ್ ತಗೊಂಡಿನಿ. ಇಲ್ಲಿ ಅದ ನೋಡ್ರಿ, ಅಲ್ಲಿ ತೋರ್ಸಲ್ಲ ಏನಂತ ತಗೊಂಡಿನ ನೋಡ್ರಿ. ಇವೆಲ್ಲ ತಗೊಂಡು ಇಲ್ಲಿ ಹಾಕಕ್ಕ ಒಂದೊಂದೊಂದು ಹಂಗ ತೋರಿಸ್ತೀನಿ ನಿಮ್ಗ. ನೋಡ್ರಿ ಈ ಕಡೆ ಅಭಿ ಆ ಕಡೆ ಹಿಡ್ದನ್ರಿ. ಅಭಿ ವಿಡಿಯೋ ಮಾಡಾತಾನ. ಇದನ್ನ ಈ ತರ ಮಾಡ್ಬೇಕು. ಇದಕ್ಕ ಟೊಮೊಟೊ ಹಾಕೋಬಾರ್ದು. ಟೊಮೊಟೊ ಹಾಕೊಂಡ್ರ ಚೆನ್ನಾಗಿರಲ್ಲ. ಅದಕ್ಕೆ ಟೊಮೊಟೊ ಹಾಕಲ್ಲ. ನೋಡ್ರಿ ಅಲ್ಲಿ ರಾಮನ ಕಾಟ ತಪ್ಪಿಸ್ಕೊಂಡು ಬಂದ್ರೆ ಇಲ್ಲಿ ಹನುಮಪ್ಪನ ಕಾಟ ನೋಡೋದು. ಇಲ್ಲಿ ಏನೋ ಅವನ ಹೆಸರು ಹನುಮಪ್ಪ ಅಲ್ಲ, ಮಲ್ಲಪ್ಪ. ರಾಮುಂದೆ ಸಾಕಾಗ್ಯದ ಅನ್ನೋದಕ್ಕೆ ಇಲ್ಲಿ ಇವಂದೊಬ್ಬಂದು. ನೋಡ್ರಿ ಈ ರೀತಿ ಎಲ್ಲಾನು ನಾನು ಮುರಿದು ಹಾಕೊಳತ್ತೀನಿ. ಇದು 1 ಪ್ಯಾಕೆಟ್ ಸಾಕಲ್ಲ, 1 ಪ್ಯಾಕೆಟ್ ಸಾಕು. ಎಲ್ಲ ಒಂದೊಂದು ಪ್ಯಾಕೆಟ್ ಹಾಕೊಳತ್ತೀನಿ. ಎಲ್ಲ ಏನಿದೆ ಒಂದೊಂದು ಹಾಕೊಂಡಿದ್ದೀನಿ. ಈ ತರ ಕುರ್ಕುರಿ ತಗೊಂಡಿದ್ದೀನಿ ನಾನು. ಈ ಹೆಸರು ಗಿಸರು ಎಲ್ಲ ಗೊತ್ತಿಲ್ರಿ. ಯಾವ್ದೊಂದು ಕುರ್ಕುರಿ ಹಾಕೋರಿ ನಡಿತೈತಿ. ಅದನ್ನೇ ಹಾಕ್ಬೇಕಂತಲ್ಲ. ಆದ್ರೆ ಇದು ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರ್ತೈತಿ. ಮತ್ತ ಇದು ಆಲೂಗಡ್ಡೆ ಚಿಪ್ಸ್ ಬರ್ತಲ್ಲ, ಅವು ಹಾಕೋಬಹುದು. ಇದು 2 ಪ್ಯಾಕೆಟ್ ಹಾಕ್ತೀನಿ. ಮತ್ತ ಅದ್ರ ಜೊತೆಗೆ ನೋಡ್ರಿ ಸೇವ ಹಾಕಕತ್ತೀನ. ಸೇವ ಅಂದ್ರ ಮಿಕ್ಸರ್.
ಇದೊಂದು ಸ್ವಲ್ಪ ಜಾಸ್ತಿ ಹಾಕೋತೀನಿ. ಮಸ್ತ್ ಆತವ್ರಿ. ಯಾವಾಗಾರ ಸಾಯಂಕಾಲ ಟೈಮ್ ಈ ಥರ ಮಾಡ್ಕೊಂಡು ತಿನ್ಬೋದು. ನೋಡ್ರಿ ಕಡಲೆ ಬೀಜ ಕೂಡ ಹಾಕೊಳತ್ತೀನಿ. ಶೇಂಗದ ಕಾಳ ಇದು ಏನಪ್ಪ ಅಂದ್ರೆ ಕೊತ್ತಂಬರಿ ಇದ್ರೆ ಭಾರಿ ಮಸ್ತ್ ಆತಿತ್ತು. ಕೊತ್ತಂಬರಿ ಇಲ್ಲ. ಇದಕ್ಕೆ ಸ್ವಲ್ಪ ನಾನಿಲ್ಲಿ ಖಾರದ ಪುಡಿ ಹಾಕೊಳತ್ತೀನಿ. ಚೂರು ಮಸಾಲೆ ಖಾರ ನಮ್ಮ ಖಾರ ತಿನ್ನಲತ್ ನೋಡ್ರಿ, ಅದಕ್ಕೆ ನಾನು ತಗ್ತೀನಿ. ಯಾಕಂದ್ರೆ ಎಲ್ಲ ಸ್ವಲ್ಪ ಖಾರ ಮಿಕ್ಸ್ ಇರ್ತಲ್ಲ, ಹಾಗಾಗಿ ಸ್ವಲ್ಪ ಖಾರ ಸ್ವಲ್ಪ ಹಾಕೊಂಡಿನಿ. ಹಾಗೆ ಮತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳತ್ತೀನಿ. ಆಗಲ್ಲ ಸಪ್ಪನ್ ಮಂಡಾಳದವು. ನೋಡಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಥರ ಮಿಕ್ಸ್ ಮಾಡ್ಕೊಂಡ್ರೆ ಮಸ್ತ್ ಇರ್ತದೆ. ಇದಕ್ಕೆ ಗರಂ ಮಸಾಲೆ ಎಲ್ಲ ಹಾಕೋಬೋದು, ಚೆನ್ನಾಗಿರ್ತೈತಿ. ಆದ್ರೆ ನಮ್ಗೆ ಇಲ್ಲಿ ಗರಂ ಮಸಾಲ ಅದೇನು ಇಲ್ಲ, ಹಾಗಾಗಿ ಇಷ್ಟೇ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕಲಿಬೇಕು. ಎಲ್ಲ ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು. ಎಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ಮಾಡಿದ್ರೆ ನಾವು ನೈಟ್ ಸ್ನ್ಯಾಕ್ಸ್ ಮಾಡೀನಿ, ಯಾಕಂದ್ರೆ ಮತ್ತು ನಾವು ನಾಳೆ ಹೋಗ್ಬಿಡ್ತೀವಿ, ಇರಲ್ಲ. ಹಾಗಾಗಿ ಇವಾಗ ಮಾಡಿ ನೋಡ್ರಿ. ಇಷ್ಟ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಡು ತಿನ್ಬೋದು ಚಹಾ ಜೊತೆಗೆ. ಅದ್ರ ಜೊತೆಗೆ ಇದ್ರ ಹೆಸರು ಗೊತ್ತಿಲ್ಲ ನನಗೆ. ಈ ಥರ ಇದು ನಮ್ಮ ಸ್ನ್ಯಾಕ್ಸ್. ಇದು ನೋಡ್ರಿ ಭಾಗ್ಯಾಗ ಅಂತ ಸ್ಪೆಷಲ್ ಆಗಿ ಪ್ಲೇಟ್ ಬೇಡ ತಕ್ಕಿ ಭಾಗ್ಯಾಗ ತೋ ಭಾಗ್ಯ. ಮತ್ತೆ ಆ ಕಡೆ ಈ ಕಡೆ ಬಾವು ಮಿಲ್ತೈತಿ ಬ್ಯಾಡ ಸರ್ ರೀ. ಇಲ್ಲಿ ನೋಡ್ರಿ ಚೋಡ ಮಾಡತ್ತೀವಿ ಈಗ. ಇದು ಚೋಡದ್ ರೆಡಿ ಆಯ್ತು. ಅವಾಗ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡಿ ತಿಂದಾಯ್ತು. ಈ ಕಡೆ ಚೋಡ ರೆಡಿ ಮಾಡತ್ತೀನಿ. ಈ ಕಡೆ ಭಾಗ್ಯ ಪಲ್ಯ ಮಾಡ್ಯಾಳ, ಆಲೂಗಡ್ಡೆ ಪಲ್ಯ ಮಾಡ್ಯಾಳ. ಭಾಗ್ಯ ಬೇಯಿಸಿಟ್ಟಿದ್ವಲ್ಲ, ನಾವು ಬೇರೆ ಥರ ಏನೋ ಮಾಡೋಣ ಅಂದ್ಕೊಂಡ್ವಿ, ಅದಕ್ಕೆಲ್ಲ ರೆಡಿ ಸಿಕ್ಕಿಲ್ಲ, ಹಾಗಾಗಿ ಪಲ್ಯ ಮಾಡಿದ್ದು. ನಮ್ಮ ಕಡೆ ಯಾವ ರೀತಿ ಮಾಡ್ತಾರೋ ಆಲೂಗಡ್ಡೆ ಪಲ್ಯ ಹಾಗೆ ಮಾಡಿದ್ದು. ಇದ್ರ ರೆಸಿಪಿ ಕೂಡ ನಾನು ತೊಗೊಳಕ್ಕಾಗಿಲ್ಲ, ಯಾಕಂದ್ರೆ ಅರ್ಜೆಂಟು, ತುಂಬ ಕೆಲಸ ಇದೆ. ಹಾಗಾಗಿ ಇವಾಗ ನೋಡ್ರಿ ಚೋಡಕ್ಕೆ ರೆಡಿ ಆಗೈತಿ. ಉಪ್ಪು ಖಾರ ಹಾಕೋಬೇಕು ಇದಕ್ಕೆ. ಇದು ನೋಡ್ರಿ ಇದು ಚೋಡದ ಮಸಾಲ ಅಂತ. ಮಸ್ತ್ ಆತವ ಚೋಡ, ಮಾತ್ರ ಭಾರಿ ಮಸ್ತ್ ಆತವ. ನಾನು ಮೊನ್ನೆ ಒಂದು ಟೈಮ್ ತಿಂದಿದ್ದೀನಿ ಚೋಡ. ಇದು ಮಸಾಲ ಹಾಕಿದ್ದು ಭಾಳ ಚಂದ ಇರ್ತೈತಿ. ಮಸಾಲ ಹೆಂಗಿರ್ತದ ನೋಡ್ರಿ, ಇದನ್ನ ಓಪನ್ ಆಗವಲ್ದಲ್ಲ, ಇದು ಕಾಣಲ್ಲ ಅನ್ಕೊಂತೀನಿ. ಕಾಣಲ್ಲ, ಒಂಥರ ಅರ್ಶಿನ ಕಲರ್ ಐತಿ. ಇವಾಗ ಒಗ್ಗರಣೆ ಹಾಕ್ತಿರೇನು ಇದು ಮ್ಯಾಲ ಉದುರ್ಸೋದನು? ಮ್ಯಾಲ ಉದುರಿಸ್ಬೇಕತ್ತ. ಈ ಹಿಂಗಲ್ಲ, ಒಗ್ಗರಣೆ ಮಾಡಿದ್ಮೇಲೆ ಟೇಸ್ಟ್ ಆತವ ಚೋಡ. ಮತ್ತೆ ಇಷ್ಟು ಚೋಡ ಮಾಡೋದ್ರಿ ಬುತ್ತಿಗೆ ಇದೆಲ್ಲ. ಮತ್ತು ಇಲ್ಲಿ ಕಡ್ಲಿಬೇಳೆ ನೆನೆಸಿಟ್ಟಿವ್ರಿ. ಈ ಕಡ್ಲಿಬೇಳೆ ಪಲ್ಯ ಮಾಡಕ್ಕೆ ರುಬ್ಬಿ ಒಲಿ ಮೇಲೆ ನೋಡ್ರಿ ಮತ್ತೆ ಬೆಚ್ಚಗೆ ಮಾಡತ್ತಾರ. ಶೇಂಗಾ ಅಂದ್ರೆ ಉಪ್ಪು ಖಾರ ಹಾಕಿ ಬೆಚ್ಚಗೆ ಮಾಡೋದು. ಇಲ್ಲಿ ಚೋಡ ರೆಡಿ ಆತವ್ರ. ಹಾಗೆ ನೋಡ್ರಿ ಇಲ್ಲಿ ಹಾಗೆ ರೊಟ್ಟಿ ಮಾಡಿಟ್ಟಿವಿ. ಈ ಕಡೆ ಈ ಥರ ಒಂದು ಸ್ವಲ್ಪ ಆರಾಕಿದ್ರೆ ಇವೇನು ಆಗಲ್ಲ, ಅಂದ್ರೆ ರೊಟ್ಟಿ ಹಾಳಾಗಲ್ಲ ಅಂತ 2-3 ದಿವಸ ಇಟ್ಕೊಂಡ್ರು. ಅದಕ್ಕೆ ಇದು ದಪಾಟಿ. ನಾನು ಅವಾಗಲೇ ಹೇಳ್ದಲ್ರಿ ಉಪ್ಪು ಖಾರ ಹಾಕಿ ಮಾಡ್ತಾರತ್ತೇಳಿ. ಇದು ದಪಾಟಿ, ಈ ಥರ ದಪಾಟಿ. ಇದು ಚಪಾತಿ. ಅಲ್ಲಿ ಜೋಳದ ರೊಟ್ಟಿ ಅದಾವು. ಈ ಥರ ಎಲ್ಲ ಮಾಡಿದ್ರೆ ಹತ್ತಿ ಜಾಗದ, ಯಾರು ಏನೋ ಅನ್ಕೋಬೇಡ್ರಿ. ನೋಡ್ರಿ ಚೂಡ ರೆಡಿ ಅದು ಮಸ್ತಾಗೆ. ನೋಡ್ರಿ ಈ ಥರ ಮಿಕ್ಸ್ ಮಾಡಾಗ ಇದು ಮಸಾಲ ಹಾಕೋಬೇಕು. ಒಟ್ಟು ಹಾಕ್ಲಿ ಭಾಳಾಗಲ್ಲ. ಇನ್ನೇನು ತುಸು ಉಳಿತು. ನನ್ನ ಮೊದಲೇ ಬಕಾಸು ಕೈ ನಂದು. ಊರಿಗೆ ಹೋಗ್ಬೇಕಂದ್ರೆ ಈ ಥರ ರೆಡಿ ಮಾಡ್ಕೋಬೇಕು ನೋಡ್ರಿ ಎಲ್ಲಾನು. ನಮ್ಮ ಕಡೆ ಹಿಂಗೆ ಮಾಡ್ತಾರೆ, ಉತ್ತರ ಕರ್ನಾಟಕ ಕಡೆ. ಎಲ್ಲಿಗಾದ್ರೂ ಊರು ಹೋಗ್ಬೇಕಂದ್ರೆ ದಪಾಟಿ, ಚಪಾತಿ, ರೊಟ್ಟಿ, ಮತ್ತು ಉದ್ರಬೇಳೆ ಪಲ್ಯ, ಚೋಡ, ಕರ್ಜಿಕಾಯಿ, ಕರ್ದಂಟು ಈ ರೀತಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಾನೇ ಎಲ್ಲ ಕ್ಯಾನ್ಸಲ್ ಮಾಡಿಸಿದ್ದೀನಿ. ಕರ್ದಂಟು, ಕರ್ಜಿಕಾಯಿ, ಉಂಡಿ ಎಲ್ಲ ಮಾಡ್ತೀನಿ ಅಂದಿದ್ರು ನಾನು ಬೇಡತೀನಿ. ನಾವು ದೇವಸ್ಥಾನಕ್ಕೆ ಹೊಂಟೀವಿ, ರೊಟ್ಟಿ ಬುತ್ತಿ ಬೀರಕ್ಕೆ ಹೊಂಟೀವ,
ಅದನ್ನೆಲ್ಲ ಮಾಡ್ಕೊಂಡು ಹೋಗಕ್ಕಂತೇಳಿ ಬೇಡ ಅಂದ್ಬಿಟ್ಟೆ. ಅದಕ್ಕೆ ಚೋಳ ರೊಟ್ಟಿ ಚಪಾತಿ ದಪಾಟಿ ಅಷ್ಟೇ. ಇನ್ನೂ ದಾರ್ಯಾಗ ಊಟ ಇರ್ತೈತ್ರಲ್ಲಿ. ನಾನು ಹೋಗ್ತಾ ನಿಮಗೆಲ್ಲ ವಿಡಿಯೋನ ತೋರಿಸ್ತೀನಿ. ಭಾರಿ ಮಸ್ತ್ ಇರ್ತದೆ. ನಾನು ಹೋದ ವರ್ಷ ಹೋಗಿದ್ದೆ, ಭಾರಿ ಖುಷಿ ಆಯಿತು ನನಗೆ. ಹಾಗಾಗಿ ನೋಡ್ರಿ ಚೋಳ ರೆಡಿ ಆಯಿತು. ತುಂಬ ಅರ್ಜೆಂಟ್ ಆಗಕತ್ತೀರಿ ವಿಡಿಯೋ ಮಾಡೋಕೆ ಕೂಡ, ಯಾಕಂದ್ರೆ ತುಂಬ ಟೈಮ್ ಇಲ್ಲ ನಮ್ಗೆ. ಇವಾಗ ಆಲ್ರೆಡಿ 9 ಗಂಟೆ ಆಯಿತು. ಇನ್ನು ಊಟ ಮಾಡಿ ಮಲ್ಕೋಬೇಕಾದ್ರೆ ತುಂಬ ಲೇಟ್ ಆಗ್ತದೆ. ಹಂಗೆ ಮತ್ತು ಮುಂಜಾನೆ ಜಲ್ದಿ ಹೇಳ್ಬೇಕಾಗೈತಿ. ಎಷ್ಟು ಗಂಟೆಗಂದ್ರೆ 3 ಗಂಟೆ ಹಂಗೆ ಎದ್ದೇಳಬೇಕು. ಅದಕ್ಕೋಸ್ಕರ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ. ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಎಲ್ಲರಿಗೂ.